ನಮಸ್ಕಾರ ವೀಕ್ಷಕರೇ, ಚಮತ್ಕಾರದ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನೂರ್ ಅಹಮ್ಮದ್ ಮಕಾಂದಾರ್. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ದೇಶೀಯ ಪ್ರತಿಭೆಗಳನ್ನ ಗುರುತಿಸುವುದರ ಮೂಲಕ ಅವರಿಗೊಂದು ವೇದಿಕೆಯನ್ನ ಕಲ್ಪಿಸುವುದರ ಮೂಲಕ ಈ ನಿಮ್ಮ ಉತ್ತರಪ್ರಭ 10 ಹಲವು ವಿಭಿನ್ನ ಕಾರ್ಯಕ್ರಮಗಳನ್ನ ಆಯೋಜಿಸಿದೆ. ಆ ಒಂದು ನಿಟ್ಟಿನಲ್ಲಿಯೇ ಚಮತ್ಕಾರದ ಬದುಕು ವಿಶೇಷ ಕಾರ್ಯಕ್ರಮವನ್ನ ಆರಂಭ ಕೂಡ ಮಾಡಿದೆ. ಕಲೆ ಮತ್ತು ಸಾಹಿತ್ಯ ಕಂಡವರ ಸ್ವತ್ತಲ್ಲ, ಬಲ್ಲವರ ಮುತ್ತು ಸಾಧಕನ ಸ್ವತ್ತು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಕಲೆ ಮತ್ತು ಸಾಹಿತ್ಯವನ್ನ ತನ್ನದಾಗಿಸಿಕೊಳ್ಳುವುದರ ಮೂಲಕ ಜನರ ಮನಸ್ಸನ್ನ ಸೆಳೆದಿರುವಂತಹ ಒಬ್ಬ ಯುವ ಉದಯೋನ್ಮುಖ ಕಲಾವಿದ ಅಂತಾನೆ ಹೇಳ್ಬೋದು. ಅಂತಹ ಒಬ್ಬ ಕಲಾವಿದನ ಶ್ರಮದ ಬದುಕಿನ ಒಂದು ಚಿತ್ರಣವನ್ನ, ಯಾವ ರೀತಿ ಆತನ ಶ್ರಮದ ಬದುಕಿನೊಂದಿಗೆ ಆ ಒಂದು ಕಲೆಯನ್ನ ಜೀವಂತವಾಗಿ ಇಟ್ಕೊಂಡು ಬಂದಿದ್ದಾನೆ ಅನ್ನುವಂತಹ ಚಿತ್ರಣವನ್ನ ನಿಮ್ಮೆಲ್ಲರಿಗೂ ಕೂಡ ಉಣಬಡಿಸುವಂತಹ ಸಣ್ಣ ಪ್ರಯತ್ನ ಈ ನಿಮ್ಮ ಉತ್ತರಪ್ರಭ ಮಾಡಿದೆ. ಅಂದ್ರೆ ಒಂದು ಕಡೆ ದೂಡೋ ಗಾಡಿಯಲ್ಲಿ ಬದುಕು ಬಂಡಿಯ ಸಾಗಿಸುತ್ತಾ ಬಂದಾತ, ಹಾದಿಯುದ್ದಕ್ಕೂ ಕಷ್ಟಗಳನ್ನ ಎದುರಿಸಿದಾತ, ನಿತ್ಯ ಜಂಜಾಟದ ಮಧ್ಯೆ ಸಂಗೀತಕ್ಕೆ ಮಾರು ಹೋದಾತ, ಬಾಲ್ಯದಲ್ಲಿಯೇ ಕುಟುಂಬದ ಸಂಕಷ್ಟಕ್ಕೆ ಹೆಗಲು ಕೊಟ್ಟ ಹೊಸಮಠ. ಸುಮಧುರ ಹಾಡುಗಳ ಮೂಲಕ ಅನೇಕ ಮನಸ್ಸುಗಳನ್ನ ಸೆಳೆದಾತನೇ ಈ ವೀರಯ್ಯ. ಬಹುಶಃ ಬಹಳಷ್ಟು ಜನರಿಗೆ ಇದು ಗೊತ್ತಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇವತ್ತು ನಮ್ಮ ಮಧ್ಯೆ ಇರುವಂತಹ ಅಂತಹ ಅಪರೂಪದ ವ್ಯಕ್ತಿತ್ವದ ಮೂಲಕ ಜನರ ಮನಸ್ಸನ್ನ ಸೆಳೆದಾತ ವೀರಯ್ಯ ಹೊಸಮಠ. ಹಾಗಾಗಿ ಈ ಒಂದು ಚಮತ್ಕಾರದ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ನಾನು ವೀರಯ್ಯ ಹೊಸಮಠ ಅವರನ್ನ ಸ್ವಾಗತಿಸ್ತೇನೆ. ವೀರಯ್ಯ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ದೂಡೋ ಗಾಡಿಯಲ್ಲಿ ಪ್ಲಾಸ್ಟಿಕ್ ಮಾರಾಟ ಮಾಡುವ ಮೂಲಕ ಬದುಕು ಕಟ್ಟಿಕೊಂಡ ವೀರಯ್ಯ ಹೊಸಮಠ ಶ್ರಮದ ಕಾಯಕದ ಜೊತೆಗೆ ಸಂಗೀತ ಆರಾಧಕ. ದೂಡೋ ಗಾಡಿಯ ಮೂಲಕ ಬದುಕಿನಲ್ಲಿ ಕಾಯಕದ ಜರ್ನಿ ಆರಂಭಿಸಿದ ವೀರಯ್ಯ ಇದೀಗ ಪ್ಲಾಸ್ಟಿಕ್ ಅಂಗಡಿಯೊಂದರ ಮಾಲೀಕ. ನಿತ್ಯ ಜಂಜಾಟದ ಬದುಕಿನ ಮಧ್ಯೆ ಸೆಳೆದ ಸಂಗೀತಕ್ಕೆ ಮಾರು ಹೋಗಿ ಇದೀಗ ಕಲಾವಿದರಾಗಿಯೂ ಯಶಸ್ವಿಯಾಗಿದ್ದಾರೆ. ಬಾಲ್ಯದಲ್ಲಿಯೇ ಕುಟುಂಬದ ಸಂಕಷ್ಟಕ್ಕೆ ಹೆಗಲು ಕೊಟ್ಟು ಸುಮಧುರ ಕಂಠಸಿರಿಯ ಮೂಲಕ ಅನೇಕ ಮನಸ್ಸುಗಳನ್ನು ಸೆಳೆದಾತ ವೀರಯ್ಯ ಹೊಸಮಠ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ, ಅವರು ಅಂದುಕೊಂಡ ಗುರಿ ಸಾಧನೆ ತಲುಪಲಿ ಎನ್ನುವುದು ಉತ್ತರ ಪ್ರಭಾದ ಹಾರೈಕೆ. ವೀರಯ್ಯ ಅವರು ಇವತ್ತು ಉತ್ತರ ಪ್ರಭಾ ಸ್ಟುಡಿಯೋಗೆ ಬಂದು ಮಾತಾಡುವಂತಹ ರೀತಿ, ಅವರಲ್ಲಿರುವಂತಹ ಕಲೆ ಅಂತ ವಿಶೇಷತೆ ಏನಿರ್ಬೋದು ಅಂತ ಬಹಳಷ್ಟು ಜನರಿಗೆ ಕುತೂಹಲ ಇರ್ಬೋದು. ವೀರಯ್ಯ ಅವ್ರ ಬಗ್ಗೆ ಗೊತ್ತಿದ್ದಂಥವ್ರಿಗೆ ಅವ್ರು ಏನು ಅಂತ ಈಗಾಗಲೇ ತಿಳಿದಿರಬಹುದು. ಅಂದ್ರೆ ಒಂದು ಏನಂತಂದ್ರೆ, ಒಬ್ಬ ದೂಡೋ ಗಾಡಿಯಲ್ಲಿಯೇ, ನಾನು ಈಗಾಗಲೇ ಹೇಳಿರುವ ಹಾಗೆ ದೂಡೋ ಗಾಡಿಯಲ್ಲಿಯೇ ತನ್ನ ಶ್ರಮದ ಬದುಕಿನ ಬಂಡಿಯನ್ನ ಸಾಗಿಸುವುದರ ಮೂಲಕ ಕೇವಲ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳುವುದಕ್ಕಾಗಿ ತನ್ನ ಒಂದು ಬದುಕನ್ನ ಮೀಸಲಿಡದೆ, ವೃತ್ತಿ ದೂಡೋ ಗಾಡಿಯಾಗಿದ್ರೂ ಕೂಡ ಪ್ರವೃತ್ತಿಯಿಂದ ಸಾಹಿತ್ಯ ಮತ್ತು ಸಂಗೀತದ ಕಡೆ ವಾಲುವುದರ ಮೂಲಕ, ಅದನ್ನ ಸಾಕಷ್ಟು ಅದರಲ್ಲಿ ಶ್ರಮವನ್ನ ವಹಿಸುವುದರ ಮೂಲಕ ಇವತ್ತು ಜನಮನ್ನಣೆಯನ್ನ ಪಡೆದಿರುವಂತಹ ಯುವ ಕಲಾವಿದ ಈ ವೀರಯ್ಯ. ಹಾಗಾಗಿ ಆತನ ಒಂದು ಬದುಕಿನ ಚಿತ್ರಣವನ್ನ ಮೆಲುಕು ಹಾಕಬೇಕು, ಆತನ ಒಂದು ಆ ಶ್ರಮದ ಬದುಕನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸುವಂತ ಪ್ರಯತ್ನ ಮಾಡಬೇಕು ಅನ್ನುವಂತ ಕಾಳಜಿ ಈ ನಿಮ್ಮ ಉತ್ತರ ಪ್ರಭಾದಾಗಿದೆ. ಹಾಗಾದ್ರೆ ಬನ್ನಿ ವೀರಯ್ಯ ಅವರ ಜೊತೆಗೆ ಮಾತಾಡೋಣ, ವೀರಯ್ಯ ಅವರ ಒಂದು ಹಾಡುಗಳನ್ನು ಕೂಡ ಕೇಳೋಣ. ವೀರಯ್ಯ ಅವರೇ, ಬಹಳಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಇಂತಹ ಒಂದು ಶ್ರಮದ ಬದುಕಿನಲ್ಲಿ, ಯಾಕಂದ್ರೆ ಬಹಳಷ್ಟು ಜನರಿಗೆ ಏನಿರುತ್ತೆ ಅಂತಂದ್ರೆ, ನಾನು ಕನಸುಗಳನ್ನ ಕಟ್ಕೋತೀನಿ, ಹಾಗಾಗ್ಬೇಕು ಹೀಗಾಗ್ಬೇಕು ಹಿಂಗೆಲ್ಲ ಮಾತಾಡ್ತಾರೆ. ಆದ್ರೆ ಸಮಸ್ಯೆ ಏನು ಅಂತಂದ್ರೆ, ನನ್ಗಿರುವಂತಹ ಆರ್ಥಿಕ ಪರಿಸ್ಥಿತಿಯಿಂದ ನಾನು ಏನೂ ಮಾಡೋಕ್ ಆಗ್ತಾ ಇಲ್ಲ ಅನ್ನುವಂತ ಕೊರಗಿರುತ್ತೆ. ಹೌದು. ಆದ್ರೆ ಈ ವೀರಯ್ಯ ಹೊಸಮಠ ಬಾಲ್ಯದಲ್ಲಿನೇ ಕುಟುಂಬದ ಒಂದು ಆರ್ಥಿಕ ಸಂಕಷ್ಟ ಎದುರಾದಾಗ ಕುಗ್ಗದೆ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡುವಂತ ರೀತಿ, ಯಾಕಂದ್ರೆ ದೂಡೋ ಗಾಡಿ ಮೂಲಕ ನಿಮ್ಮ ಜರ್ನಿ ಆರಂಭ ಆಯ್ತು ಅಂತ ಹೇಳಿ, ಯಾವ ತರದ ಕಷ್ಟದ ಬದುಕನ್ನ ಅನುಭವಿಸಿದ್ರಿ? ಪ್ರಥಮ ಬಾರಿಗೆ ನಡೆದಾಡುವ ದೇವರು ಶ್ರೀ ಗುರು ಪುಟ್ಟರಾಜನ ಮನದಾಳದಲ್ಲಿ ಸ್ಮರಿಸುತ್ತಾ ನನ್ನ ಜೀವನದ ಒಂದು ವಿಸ್ತಾರವಾಗಿ ಒಂದು ಲೇಖನವನ್ನು ನಿಮ್ಮ ಉತ್ತರ ಪ್ರಭದಲ್ಲಿ ಪ್ರಸಾರ ಮಾಡಿದ್ದಕ್ಕೆ ತಮಗೂ ಹಾಗೂ ತಮ್ಮ ಸಂಪಾದಕರು ತುಂಬ ಹೃದಯದ ಧನ್ಯವಾದಗಳು. ನನ್ನ ಜೀವನದ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ತಂದೆಯವರು ಸಿದ್ದಯ್ಯ ಹಾಲಯ್ಯ ಹೊಸಮಠ, ಅವರು ಅಂಗವಿಕಲರು, ಪೋಲಿಯೋ ಆಗಿತ್ತು ಸರ್ ಅವ್ರಿಗೆ. ಅವರು ಸುಮಾರು ನಮ್ಮ 45 ವರ್ಷಗಳ ಕಾಲ
ಅವರು ನಮ್ಮನ್ನು ಸಾಕಿ ಸಲುಹಿದ್ದಾರೆ ಸರ್. ನಾನು 7ನೇ ತರಗತಿ ಇರುವಾಗಲೇ 5, 6, 7ನೇ ತರಗತಿ ಇರುವಾಗ ನಾನು ಅವರು ದುಗಸು ಗಾಡಿ ಒಳಗೆ ವ್ಯಾಪಾರ ಮಾಡ್ತಿದ್ರು ಸರ್. ಓಣಿ ಅಡ್ಡಾಡಿ. ನಿಮ್ಮದು ಇದು ಮೂಲ ವೃತ್ತಿ? ಹೌದು ಸರ್, ಹೌದು ರೀ. ಮೂಲ ವೃತ್ತಿನ ವ್ಯಾಪಾರ ಸರ್ ಮಾಡ್ಕೊತಿದ್ರು ಸರ್. ನಾನು ಅವ್ರ ಜೊತೆಗೆ ಹೋಗ್ತಿದ್ದೆ ಸರ್. ಈ ಶನಿವಾರ ಐತಾರ ಸಾಲಿ ಸೂಟಿ ಇದ್ದಾಗ ಅವ್ರ ಜೊತೆ ಹೋಗಿದ್ದೆ ಸರ್. ಅದನ್ನು ನಾನು ನೋಡ್ತಿದ್ದೆ ಸರ್, ಜನರ ಜೊತೆ ನಮ್ಮ ತಂದೆ ಹೇಗೆ ವ್ಯಾಪಾರ ಮಾಡ್ತಿದ್ರು ಏನು ಅಂತ. ಆ ಥರ ನಾನು ಕೆಲವು 7ನೇ ಪಾಸ್ ಆದ ನಂತರ ನನಗೊಂದು ಗಾಡಿ, ದುಗಸೋ ಗಾಡಿ ಬಾಡಿಗೆ ತೊಗೊಂಡ್ವಿ ಸರ್. ಜೋಳಗಲ್ಲಿ ಒಳಗೆ ದುಗಸೋ ಗಾಡಿ ಅವಾಗ ಬಾಡಿಗೆ ಕೊಡ್ತಿದ್ರು ಸರ್. 10 ರೂಪಾಯಿ ಒಂದು ದಿನದ ಬಾಡಿಗೆ ಸರ್. ಆ ಗಾಡಿನ ತೊಗೊಂಡು ನಾನು ಸಂಡೇ ಅಥವಾ ಶಾಲಾ ರಜೆ ದಿನದೊಳಗೆ ಹೋಗಿ ವ್ಯಾಪಾರ ಮಾಡ್ಕೊಂಬಂದು ತಂದೆ ಕೊಡ್ತಿದ್ದೆ. ಏನೇನು ವ್ಯಾಪಾರ ಮಾಡ್ತಿದ್ರಿ ಸರ್? ನಾವು ಅವಾಗ ಪ್ಲಾಸ್ಟಿಕ್ ಸಾಮಾನು ಮಾಡ್ತೀವಿ ಸರ್. ಈಗೂ ಪ್ಲಾಸ್ಟಿಕ್ ಸಾಮಾನನ್ನ ಮಾಡ್ತೀವಿ ಸರ್. ಇವು ಗೃಹ ಉಪಯೋಗಿ ವಸ್ತುಗಳನ್ನು, ಚರಗಿ, ಡಬ್ಬಿ. ಅಂದ್ರೆ ದುಡೋ ಗಾಡಿ ಒಳಗೆ ಪ್ಲಾಸ್ಟಿಕ್ ಸಾಮಾನುಗಳನ್ನ ಇಟ್ಕೊಂಡು ಅವ್ರು ಮಾರಾಟ ಮಾಡಿ? ಹೌದು ಸರ್. ಪ್ರತಿಯೊಂದು ಗದಗ ನಗರದ ಎಲ್ಲ ಓಣಿ ಒಳಗೆ ಅಡ್ಡಾಡಿ ವ್ಯಾಪಾರ ಮಾಡ್ತೀವಿ ಸರ್. ಹೌದು ಸರ್. ಓಕೆ, ಹಾಗೆ ಮುಂದುವರಿತೋದು? ಹಾಂ ಸರ್. ಇದೇ ಜೀವನ ಆಯ್ತು ಸರ. PUC ಮಟನೂ ನಾನು ಕಾಯಕ ಮಾಡೋದ್ರೊಳಗೆ ಒಂದು ಸ್ವಲ್ಪ ಹಣನ ತೆಗೆದಿಡೋದು, ಇದರೊಳಗೆ 2nd ಇಯರ್ ಮಟ್ಟ ಓದಿದೆ ಸರ್. ಸೆಕೆಂಡ್ PUC ಆದಮೇಲೆ ಸರ ಮನೆಯೊಳಗೆ ಭಾಳ ತುಂಬ ಸಮಸ್ಯೆ ಆಯ್ತು ಸರ್. ನಮ್ಮ ತಂದೆಯವ್ರಿಗೆ ಅನಾರೋಗ್ಯ ಭಾಳ ಇದಾದ್ರಿಂದ ಸರ ಪರಿಸ್ಥಿತಿ ಒಂದು ಹೊತ್ತು ಊಟನೂ ಉಣ್ಬೇಕಂದ್ರೆ ಭಾಳ ಕಷ್ಟ ಇತ್ತು ಸರ್. ಅದು ಗಾಡಿಯೊಳಗೆ 100 ರೂಪಾಯಿ ಐಟಮ್ ತೊಗೊಂಡು ಅದನ್ನು ಮಾರ್ಕೊಂಡು ಬಂದು ಅದರೊಳಗೆ ಫಾಯ್ದೆ ಒಳಗೆ ಮನೆ ನಡೆಸ್ಬೇಕಿತ್ತು ಸರ್. ಒಂದು ಭಾಳ ನೋವಾಗತ್ತೆ ಸರ್. ನೆನೆಸ್ಕೊಂಡ್ರೆ ಭಾಳ ದುಃಖ ಅನ್ಸುತ್ತೆ ಸರ. ಅದು ನಾನು ಪಟ್ಟ ಶ್ರಮ ಸರ. ನಾವು ಆಗ ನಮ್ಮ ತಂದೆಯವರು ಕಷ್ಟ ಏನು ಅನ್ನೋದು ತೋರಿಸ್ಯಾರ ಸರ. ಆ ಕಷ್ಟದಿಂದನೇ ಈ ಒಂದು ಬೆಳವಣಿಗೆ ಬಂದು ಒಂದು ಜೀವನ ನಡೆದೈತೆ. ತಂದೆಯವರ ಅನಾರೋಗ್ಯ ಪಾಠ ಜೀವನ ಪಾಠ ಕಲಿಸೈತೆ ಸರ್. ಬಹುಶಃ ಈಗ ಆ ಕಣ್ಣೀರು ಬರ್ತಾ ಇದೆ, ಯಾಕಂದ್ರೆ ಆ ಶ್ರಮ ನೆನೆಸಿದಾಗ ಯಾರಿಗಾದ್ರೂ ಕೂಡ ಕಣ್ಣೀರು ಸಹಜ ಅಂತ ನಾನು ಅನ್ಕೋತೀನಿ. ಹೌದು ಸರ್. ಆಗಿನ ಶ್ರಮ ಮತ್ತು ಈಗ ಹೋಲಿಸಿ ನೋಡಿದಾಗ ಏನ್ ಅನ್ಸುತ್ತೆ? ಯಾವ ಥರದ್ದು ಸರ? ನಾನು ಕಷ್ಟಪಟ್ಟು ಶ್ರಮನೇ ನಾನು ಕೈ ಹಿಡ್ದೈತೆ ಸರ. ನನ್ನ ಆರಾಧ್ಯ ದೇವ ಶ್ರೀ ಗುರು ಪುಟ್ಟರಾಜರ ಆಶೀರ್ವಾದ, ನಡೆದು ಹೋದ ಪ್ರತಿಭೆ, ನನ್ನ ಶ್ರಮ ಸರ. ನನ್ನ 7ನೇ ತರಗತಿ ಇದ್ದಾಗ ವೀರಯ್ಯ ದುಡೋ ಗಾಡಿ ಮೂಲಕ ಏನು 10 ರೂಪಾಯಿ ಬಾಡಿಗೆ ಕೊಟ್ಟು ದುಡೋ ಗಾಡಿ ತಗೊಂಡು ಎಲ್ಲ ಓಣಿ ಅಡ್ಡಾಡಿ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನ ಮಾರ್ತಿದ್ರು. ಆವಾಗ ಎಷ್ಟಿತ್ತು ಅದೇ ಸ್ಥಿತಿನ ಈಗಲೂ ಕೂಡ ಹಿರಿಯರ್ದಿದೆಯೋ ಅಥವಾ ಹಂತವಾಗಿ ಅದು ಬೆಳವಣಿಗೆ ಹಾಕೊಂತ ಬಂದಿದೆಯೋ? ಅದು 100 ರೂಪಾಯಿ ಇದ್ದದ್ದು ಸರ. ಈಗ ನಾನು ಒಂದು ದೊಡ್ಡ ಶಾಪ್ ಮಾಡೀನಿ ಸರ್. ತ್ರಿಮೂರ್ತಿ ಲಾಜ್ ಬಾಜು ಸರ ನಂದು ಓನ್ ಅಂಗಡಿನ ಮಾಡಿದ್ದೇವೆ ಸರ. ಅದರೊಳಗೆ ಏನು ಈಗ ನಾವು ಸಾಮಾನು ತಂದಿಟ್ಟಿವಿ, ನಾವು ದುಡ್ದು ಶ್ರಮ ಸರ. ಅದು ಒಂದು ದೊಡ್ಡ ಅಂಗಡಿ ಥರ ಮಾಡಿದ್ದೇವೆ ಸರ. ನಾವು ಅದು ದೊಡ್ಡ ಅಂಗಡಿ ಆದರೂ ಸರ ನಾ ಮೂಲ ಕಾಯಕ ನಂದು ವ್ಯಾಪಾರನ ಸರ. ಈ ಕೊರೋನಾ ಮಧ್ಯೆ ಬಂದಿದ್ದರಿಂದ ಸ್ವಲ್ಪ ಎಷ್ಟು ಜನ ಸೇರ್ಕೊಂಡು ಎಷ್ಟು ಜನ ಇರ್ತೀರಿ ಅಲ್ಲಿ ಕೆಲಸ ಮಾಡೋದಕ್ಕೆ? ಸರ ನಮ್ಮ ಅಂಗಡಿ ಒಳಗೆ ನಮ್ಮ ತಂದೆಯವರು ಇರ್ತಾರೆ ಸರ, ನಮ್ಮ ತಾಯಿಯವರು ಇರ್ತಾರೆ ಸರ. ಅಂದ್ರೆ ನಮ್ಮ ಅಂಗಡಿ ಹಿಂದನ ಮನೆ ಸರ. ನಾವು ಎಲ್ಲರೂ ಒಟ್ಟಿಗೆ ಅಲ್ಲೇ ಅಂಗಡಿ ಒಳಗೆ ಇರ್ತೀವಿ. ಅಂದ್ರೆ ಹೋಲ್ಸೇಲ್ ಶಾಪ್ ಅನ್ನ ಆರಂಭ ಮಾಡಿದ್ರಿ? ಇಲ್ಲ ಸರ್, ರಿಟೇಲ್ ಇದೆ ಸರ್. ರಿಟೇಲ್? ಹೌದು. ಅಂದ್ರೆ ದೊಡ್ಡ ಮಟ್ಟದೊಳಗೆ ಅದನ್ನ ಶುರು ಮಾಡಿ? ಹ್ಞೂ ಸರ್. ಅಂದ್ರೆ ಒಂದು ದುಡೋ ಗಾಡಿಯಿಂದ ಆರಂಭವಾಗಿರುವಂತ ನಿಮ್ ಕಾಯಕ ಇವತ್ತು ಒಂದು ದೊಡ್ಡ ಅಂಗಡಿ ಸ್ಥಾಪನೆ ಮಾಡೋದ್ರ ಮಟ್ಟಿಗೆ ಬಂದು ನಿಂತಿದೆ ಅಂತ. ನಿಜ ಸರ್, ನಿಜ. ಖುಷಿ ಆಗುತ್ತೆ, ಯಾಕಂದ್ರೆ ಇದು ಕೂಡ ಒಂದು ಸಾಧನೆ. ಯಾಕಂದ್ರೆ ತೀರಾ ಅಷ್ಟೊಂದು ಕಷ್ಟದಿಂದ ಬೆಳೆದು ಬಂದು ಒಂದು ಅಂಗಡಿ ಮಾಡೋದೈತಲ್ಲ, ಅದು ಸಣ್ಣ ವಿಷಯ ಏನಲ್ಲ ಅಂತ ನಾನು ಅನ್ಕೋತೀನಿ. ಹೌದು ಸರ್. ಅಂದ್ರೆ ಇದಕ್ಕೆ ಮೂಲ ನಿಮ್ಗೇನೋ ಬಂಡವಾಳ ಹಾಕೋದಾಗಿರ್ಬೋದು. ಯಾಕಂದ್ರೆ ದೊಡ್ಡ ಅಂಗಡಿ ಅಂತಂದಾಗ ಬಂಡವಾಳ ಹಾಕ್ಬೇಕಾಗತ್ತೆ. ಅವಾಗ ಏನಾದ್ರು ಯಾರಾದ್ರೂ ಸಹಾಯ ಮಾಡಿದ್ರು ಅಥವಾ ಏನಾದ್ರು ಆರ್ಥಿಕವಾಗಿ ಯಾವ್ದಾದ್ರು ಬ್ಯಾಂಕ್ಗಳಲ್ಲಿ ಏನಾದ್ರು ಲೋನ್ ತಗೊಂಡ್ ಮಾಡಿದ್ದು ಅಥವಾ ನಿಮ್ಮ ಶ್ರಮದ ಫಲನ? ಇಲ್ಲ ಸರ್, ಯಾರ್ದು ನಮಗೆ ಸಹಾಯ ಇಲ್ಲ ಸರ್. ನಾವು ನಮ್ಮ ಸಹೋದರರು, ನಮ್ಮ ಅಣ್ಣರು, ನಮ್ಮ ಬ್ರದರು, ನಮ್ಮ ತಂದೆಯವರು, ನಾವು ಕಷ್ಟಪಟ್ಟ ಶ್ರಮನ ನಮ್ಮ ಕೈ ಹಿಡಿದೆ ಸರ್. ಅದರಿಂದ ಬಂದ ಆದಾಯನ ಉಳಿತಾಯ ಮಾಡ್ಕೊಂಡು ಬಂದಿರೋ ಹಣನೇ ನೀವು ಬಂಡವಾಳ ಹಾಕಿ ಅಂಗಡಿಯನ್ನ ಆರಂಭ ಮಾಡಿದ್ವಿ ಸರ್. ಹೇಗಿದೆ ಅಂಗಡಿ ಈಗ? ಚೆನ್ನಾಗಿದೆ ಸರ್. ಅಜ್ಜನ ಆಶೀರ್ವಾದದಿಂದ, ನಿಮ್ಮ ಎಲ್ಲ ಶುಭ ಹಾರೈಕೆಯಿಂದ ಚೆನ್ನಾಗಿ ನಡೆದಿದೆ ಸರ್. ಅಂದ್ರೆ ಏನು ಅಷ್ಟೊಂದು ಇಷ್ಟೆಲ್ಲ ಶ್ರಮ ಪಟ್ಟಿದ್ದಕ್ಕೂ ಒಂದು ಸಾಕಾಯ್ತು, ನೆಮ್ಮದಿ ಇದೆ ಸರ್. ತೃಪ್ತಿ ಮತ್ತು ನೆಮ್ಮದಿ ಇದೆ ಸರ್. ಅಂದ್ರೆ ನಾನೇನಂತೀನಿ, ಯಾಕಂದ್ರ ಈ ಬದುಕು ನಡೆಸೋದ ಬಹಳ ಕಷ್ಟ ಅಂತೀರಿ. ಯಾಕಂದ್ರ ನಿಮ್ಮ ಕಣ್ಣೀರ್ ಅದನ್ನ ಹೇಳಿಕೊಡುತ್ತೆ. ನೀವು ಪಟ್ಟಂತ ಶ್ರಮನ ನಿಮ್ಮ ಕಣ್ಣೀರ್ ಹೇಳ್ಕೊಡುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಈರಯ್ಯ ಹೊಸಮಠ ಅವರಿಗೆ
ಹಾಡಬೇಕು ಅಂತ ಹೆಂಗೆ ಅನಿಸ್ತು? ಸರ ನಾನು SLC ಇದ್ದಾಗ ಸರ ಗದಗ ಸುತ್ತಮುತ್ತ ಯಾವುದೇ ಆರ್ಕೆಸ್ಟ್ರಾ ಇದ್ದರೂ ಸಹಿತ ಮನೆಯಾಗ ಹೇಳಾರ್ದ ಹೋಗಿದ್ದೆ ಸರ್, ನೋಡಕ್ಕೆ ಹೋಗಿದ್ದೆ ಸರ್. ಫಸ್ಟ್ ನೋಡೋಣ ಕಾರ್ಯಕ್ರಮ ಹೆಂಗಿರುತ್ತೆ ಅದ್ರೊಳಗೆ ಭಾಳ ಆಸಕ್ತಿ ಸರ್, ಸಂಗೀತ ಒಳಗೆ ಭಾಳ ಆಸಕ್ತಿ ಸರ್. ಹೋಗ್ತಿದ್ವಿ ಸರ್, ನೋಡಿ ಕಾರ್ಯಕ್ರಮ ಮುಗಿಯೋ ಮಟನೂ ಕೂತು ಕಾರ್ಯಕ್ರಮ ವೀಕ್ಷಣೆ ಮಾಡಿ ಬರ್ತಿದ್ವಿ ಸರ್. ಗದಗ ಜಿಲ್ಲಾ ಎಲ್ಲೇ ಇರಲಿ ಸರ್ ಸರೌಂಡಿಂಗ್ ಹೋಗಿ ವೀಕ್ಷಣೆ ಮಾಡಿ ಬರ್ತಿದ್ವಿ ಸರ್. ರಾತ್ರಿ ಮನೆಯಾಗ ಗೊತ್ತಿಲ್ಲಾರ್ದು ಸರ್ ಹೋಗಿ ನೋಡಿ ಬರ್ತಿದ್ವಿ ಸರ್. ಅದು ನನಗೇನಾತಂತ ಸರ್, ನಾನು ಈ ಥರ ಹಾಡಬೇಕು, ನಾನು ಈ ಥರ ವೇದಿಕೆ ಒಳಗೆ ಒಂದು ಸಂಗೀತ ಹಾಡಿ ನಾನು ಸೈ ಅನಿಸ್ಕೋಬೇಕು ಅನ್ನೋದು ತಲೆಯಾಗ ಮೂಡ್ತು ಸರ್. ನಂದು ಈಗ ಒಂದು 8 ವರ್ಷ ಆಯ್ತು ಸರ್ ನಾನು ಈ ಸಂಗೀತ ಇದ್ರೊಳಗೆ ಸರ್. ಮೊದಲು ನಮ್ಮ ಮನೆ ಬಾಜುನ ಸರ್ ಕರೋಕೆ ಸ್ಟುಡಿಯೋ ಇದ್ದು ಸರ್. ಓಕೆ, ಅಲ್ಲಿ ನಾನು ನೋಡ್ತಿದ್ದೆ ಸರ್ ಜನ ಹೇಗೆ ಆಡ್ತಾರೆ ಏನು, ಮೊದಲು ಲಕ್ಷ್ಯ ಕೊಟ್ಟು ನೋಡ್ತಿದ್ದೆ ಸರ್. ನಂದು ಅದು ಆರ್ಕೆಸ್ಟ್ರಾ ಲೈನು ಅದು ನೋಡಿದ್ದು ಇದು ಎರಡು ಒಂದು ತಾಳೆ ಆಯ್ತು ಸರ್. ಹೋಗಿ ಕಾರ್ಯಕ್ರಮ ಅದು ಕರೋಕೆ ಒಳಗೆ ಏನು ಹಾಡ್ತಾರೆ ಏನಿಲ್ಲ ಅದು ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ್. ಭೂಷಣ್ ಹವಳದ್ ಅಂತಂದು ಕರೋಕೆ ಹಾಕಿದ್ರು ಸರ್ ಸ್ಟುಡಿಯೋ. ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು ಸರ್. ಅಲ್ಲಿಂದ ಹಾಡುಗಳನ್ನು ಹಾಡಕ್ಕೆ ಸರ್. ಅವರ ನಮಗೊಂದು ವೇದಿಕೆ ಸ್ಟಾರ್ಟಿಂಗ್ ಅವರ ಕೊಟ್ಟರು ಸರ್. ಅಂದ್ರೆ ಈ ಹಾಡುಗಳನ್ನ ಹಾಡೋದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾದ್ರೂ ಸಂಗೀತ ತರಬೇತಿಯನ್ನು ತಗೊಂಡ್ರು, ಸಂಗೀತಕ್ಕೆ ಹಾಡೋದ್ರ ಬಗ್ಗೆ ಏನಾದ್ರು ಕ್ಲಾಸ್ ಹೋಗಿದ್ರು ಸರ್? ಇದು ಒಂದು ನನಗೆ ಒಂದು ಹೆಮ್ಮೆ ಏನಂತಂದ್ರೆ ಸರ್, ನನಗೆ ಗೊತ್ತಿಲ್ಲ ಸರ್, ಅದು ಅಜ್ಜನ ಆಶೀರ್ವಾದ. ಅದು ಹಾಡಿ ರಾಗ ಬಂತು ಗುಳಿ ರೋಗ ಬಂತು ಅನ್ನೋದು ಅದು ನನ್ನ ನೋಡಿ ಏನೋ ಬರೆದಿರ್ಬೇಕು ಅನಿಸ್ಬೋದು ಸರ್. ಹಾಡಾಡ್ತಾ ನನಗೆ ರಾಗಗಳು ಬಂದು ಸರ. ಯಾವುದೋ ಸಂಗೀತ ಕೇಳಿಲ್ಲ ಸರ. ಪುಟ್ಟ ಅಜ್ಜರ ಆಶೀರ್ವಾದನ ನನಗೆ ದೊಡ್ಡದು, ಅವ್ರು ಕೊಟ್ಟಂಥ ಭಿಕ್ಷೆ ಅಂತ ನಾನು ತಿಳ್ಕೊಂಡೇನೆ ಸರ್. ಹಾಂ ಸರ್. ಖುಷಿ ಏನು ಅಂತಂದ್ರೆ ಹಾಂ ಸರ್, ನಡೆದಾಡುವ ದೇವರು ಅಂತಾನೆ ಪ್ರಸಿದ್ಧರಾಗಿರುವಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳ ಒಂದು ಆಶೀರ್ವಾದದ ಫಲ ಅಂತ ಹೇಳೋದ್ರ ಜೊತೆಗೆ, ಯಾಕಂದ್ರೆ ಅಲ್ಲಿ ನಿಮ್ಮ ಶ್ರಮ ವಹಿಸಿ ಅಷ್ಟೊಂದೆಲ್ಲ ಒಂದು ಕಡೆ ಕಾಯಕ ಮತ್ತೊಂದು ಕಡೆ ಹವ್ಯಾಸ ಇವು ಎರಡರಲ್ಲೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಚೆನ್ನಾಗಿ ಒಂದು ಮುಂದುವರೆದಿದ್ದೀರಿ. ಅದಕ್ಕಾಗಿ ಖುಷಿ ಅನಿಸುತ್ತೆ. ಅಂದರೆ ಈರಡಿ ಹೊಸಮಠ ಅವರು ಎಷ್ಟು ಹಾಡುಗಳನ್ನು ಹಾಡಬಲ್ಲರು ಈಗ? ಸುಮಾರು ಈಗ ಒಂದು 3-4 ಹಾಡು ಆಡ್ಬೋದು ಸರ್. ಅಲ್ಲಲ್ಲ, ಒಟ್ಟಾರೆ ಎಷ್ಟು ಈಗ ಕೊರೋಕೆ ಹಾಡು ಅಂದ್ರೆ ಎಷ್ಟು ಚಲನಚಿತ್ರ ಎಷ್ಟು ಹಾಡುಗಳನ್ನು ಹಾಡುವಷ್ಟು ಸಾಮರ್ಥ್ಯ ಐತಿ ಸರ್? ನಾನು ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಸರ, ಒಬ್ಬನೇ ಸರ ಒಂದು 3-4 ತಾಸು ಕಾರ್ಯಕ್ರಮ ಕೊಡ್ತೀನಿ ಸರ್ ಒಬ್ಬರೇ. ಹಾಂ ಸರ್. ಅಂದ್ರೆ ಜನಪದ ಆಗಿರ್ಬೋದು ಸರ್, ತತ್ವಗೀತೆ ಆಗಿರ್ಬೋದು ಸರ್, ಫಿಲ್ಮಿ ಹಾಡು ಆಗಿರ್ಬೋದು ಸರ್, ಕನ್ನಡ ನಾಡು ನುಡಿ ಬಗ್ಗೆ ಚಲನಚಿತ್ರ ಹಾಡುಗಳನ್ನು ಹಾಡ್ತೀನಿ. ಹೆಚ್ಚು ಕನ್ನಡ ನಾಡು ನುಡಿ ಬಗ್ಗೆ ಕೂಡ ಹಾಡ್ತೀನಿ ಸರ್. ಹೌದು ಸರ್. ಓಕೆ. ಅಂದ್ರೆ ನನಗೂ ಕೂಡ ಕುತೂಹಲ, ಯಾಕಂದ್ರೆ ಎಲ್ಲ ಇದ್ದಾಗ ಹೊಸಮಠ ಅವರ ಕಂಠಸಿರಿ ಹೇಗಿರ್ಬೋದು ಅಂತ ಹೇಳಿ ನಿಮ್ಮ ಹಾಡುಗಳನ್ನ ಕೇಳೋದಕ್ಕೆ ನನಗೂ ಕೂಡ, ಯಾಕಂದ್ರೆ ನಾವು ಕೇಳ್ತಿರ್ತೀವಿ. ಯಾಕಂದ್ರೆ ಇಷ್ಟೆಲ್ಲಾ ಕಷ್ಟಪಟ್ಟು ಬೆಳೆದಾರ ಅಂತಂದಾಗ ಓಕೆ, ಶ್ರಮದ ಬದುಕಲಿಂದ ಒಳ್ಳೆ ಬದುಕನ್ನು ಕಟ್ಕೊಂಡಿರ್ಬೋದು. ಇಲ್ಲಿ ಹಾಡನ್ನು ಚಲೋ ಹಾಡ್ತಾರ ಅಂತಂದಾಗ ಯಾಕೆ ನಾವು ಹಾಡು ಕೇಳಬಾರ್ದು ಅನ್ನೋದೊಂದು ತರ ಕುತೂಹಲ ನಮಗೆ. ಸರಿ ಸರ್. ಹಾಗಾಗಿ ನಮ್ಮ ವೀಕ್ಷಕರಿಗಾಗಿ ಒಂದು ಯಾವ್ದಾದ್ರು ಭಾವಗೀತೆಯನ್ನ ಹಾಡ್ಬೋದಲ್ಲ? ಹಾಡ್ತೀನಿ ಸರ್. ನನ್ನ ಹಾಡಾಡಕ್ಕೆ ಸ್ಫೂರ್ತಿನ ಸಿ ಅಶ್ವಥ್ ಅವರು ಹಾಗೂ SP ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ನಮ್ಮ ಗದುಗಿನ ವೆಂಕಟೇಶ್ ಜಿ ಗವಾಯಿಗಳವರು ಅವರೇ ಸ್ಫೂರ್ತಿ ಸರ್. ಯಾಕಂದ್ರೆ ಅವ್ರ ಕಾರ್ಯಕ್ರಮಗಳನ್ನೆಲ್ಲ ನೋಡಿ ಈ ಥರ ಅವರಂತ ಆಗಕ್ಕಾಗಲ್ಲ ಸರ್. ಒಂದೇನೋ ಅವ್ರ ಅಣು ಅಷ್ಟರ ಆಗೋಣಂತ ಸರ್, ಇಷ್ಟ ಸರ್. ಸಿ ಅಶ್ವಥ್ ಅವ್ರು ಹಾಡಿದಂಥ ಭಾವಗೀತೆ ಸರ್, ಒಳಿತು ಮಾಡು ಮನಸ್ಸ, ಒಂದು 2 ಲೈನ್ ಹಾಡ್ತೀನಿ ಸರ್. ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನತಾರ ಮಣ್ಣಾಗ ಹೂಳತಾರ, ಚೆಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ, ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ, ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ, ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರು ಕೊನೆ ತನಕ, ನಾನು ಎಂದು ಮೆರೆಯಬ್ಯಾಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ, ನಾನು ಎಂದು ಮೆರೆಯಬ್ಯಾಡ ಮೂಡ, ನಾನು ಎಂಬುದು ಮಣ್ಣು
ಮರೆತು ಹೋಗಬೇಡ ದ್ವೇಷವೆಂಬ ವಿಷವ ಕುಡಿಯಬ್ಯಾಡ ಮೂಡ ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೇ ಒಳಿತು ಮಾಡು ಮನುಸ ನೀ ಇರೋದು 3 ದಿವಸ. ಓಕೆ, ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಹಾಡಿನ ಮೂಲಕ ಅರ್ಥಪೂರ್ಣವಾಗಿರುವಂತಹ ಒಂದು ಸಂದೇಶವನ್ನ ಕೂಡ ಕೊಟ್ರಿ. ಮತ್ತೆ ನಿಮ್ಮ ಬಗ್ಗೆ ಕೇಳೋದಾದ್ರೆ, ಯಾಕಂದ್ರೆ ಇದನ್ನೆಲ್ಲ ಕೇಳ್ತಾ ಇದ್ದಾಗ ನನಗನ್ಸುತ್ತೆ ಏನಂತಂದ್ರೆ ನಮ್ಮ ಹೊಸಮಠ ಅವರ ಒಂದು ಜೀವನ ಬಗ್ಗೆ, ವೀರಯ್ಯ ಅವರ ಒಂದು ಜೀವನ ಬಗ್ಗೆ ಇನ್ನೂ ಕೂಡ ಕುತೂಹಲಕಾರಿ ಸಂಗತಿಗಳು ಇರಬಹುದಿಲ್ಲ. ಯಾಕಂದ್ರೆ ಆ ಒಂದು ಶ್ರಮದ ಬದುಕಿನ ಹಿಂದೆ ಸಾಕಷ್ಟು ರೋಮಾಂಚನಕಾರಿ ಕಥೆಗಳಿರ್ಬೋದು ಅಂತ ನನಗನ್ನಿಸ್ತು. ವೀರಯ್ಯ ಅವರು ಯಾವಾಗ್ಲೂ ಕೂಡ ತರಗತಿ ಬಿಟ್ಟ ಮೇಲೆ ಅಥವಾ ರಜೆ ರಾತ್ರಿ ಇದ್ದಾಗ ಆರ್ಕೆಸ್ಟ್ರಾ ಹೋಗುವಂತ ಸಂದರ್ಭದೊಳಗೆ ಮನ್ಯಾಗ ಯಾವಾಗಾದ್ರೂ ಹೊಡ್ಸ್ಕೊಂಡಿರ್ಬೋದು, ಯಾಕೆ ಹೋಗ್ತೀವಿ ಅಂತ ಹೇಳಿ ಬಯಸ್ಕೊಂಡಿರ್ಬಹುದು ಸರ್. ಅದು ನಮ್ಮ ತಂದೆಯವ್ರು ಭಾಳ ಸ್ಟ್ರಿಕ್ಟ್ ಸರ. ಮೊದಲು ಕಾಯಕ ಮಾಡು, ದುಡಿ, ನೀ ಗಟ್ಟಿ ಆಗು, ಆಮೇಲೆ ನೀ ದುನಿಯಾ ಮಾಡು ಅಂತಿದ್ರು ಸರ್. ಅದನ್ನ ನಾವೆಲ್ಲ ಮಾಡಿನೂ ಸಹಿತ ಅವ್ರಿಗೆ ಗೊತ್ತಿಲ್ಲಾರ್ದು ಸರ. ರಾತ್ರಿ ಸುಮಾರು ರಾತ್ರಿನ ಆರ್ಕೆಸ್ಟ್ರಾ ಇರುತ್ತೆ ಸರ. ನಾನು ಹೋಗ್ತಿದ್ದೆ ಸರ. ಮನ್ಯಾಗ ನಮ್ಮ ತಾಯಿಯವ್ರ ಸಪೋರ್ಟ್ ಸರ. ಅವರು ರಾತ್ರಿ 12 ಆಯ್ತು, 1 ಆಯ್ತು, ನಾವು ಬಂದಿದ್ದು ನಮ್ಮ ತಂದೆಯವ್ರಿಗೆ ಹೇಳ್ತಿದ್ದಿಲ್ಲ ಸರ. ಅದನ್ನ ಅಲ್ಲಿಗೆ ಇದು ಮಾಡ್ತಿದ್ರು ಸರ. ಏನೋ ಗೊತ್ತಾತಂದ್ರೆ ಸರ ಅವ್ರು ಅವತ್ತ ಭಾಳ ಇದು ಮಾಡ್ತಿದ್ರು ಸರ್. ಹಾಂ ಸರ್, ಯಾವ ಮೂಲೆ ಕಸಬರ್ಗಿ ಕೋಲೆ ಯಾವ ಉಳಿದಿಲ್ಲ ಸರ್. ಹಾಂ ಸರ್. ಹಾಂ ಸರ್. ಅಂದ್ರೆ ಒಟ್ಟು ತಾಯಿಯವರು ಆ ಕಲೆಗೆ ಸಂಬಂಧಪಟ್ಟಂಗೆ ತಾಯಿ ನಿಮಗೆ ಸ್ಫೂರ್ತಿ ಆದ್ರು, ಈ ಕಡೆ ಕಾಯಕಕ್ಕೆ ಸಂಬಂಧಪಟ್ಟಂಗೆ ತಂದೆ ನಿಮಗೆ ಪ್ರೇರಣೆ ಆದ್ರು ಅಂತ. ನಿಮ್ ತಾಯಿ ಹೆಸರು ಉಷಾ ಸರ್. ತಂದೆ ತಾಯಿ ಅಂದ್ರೆ ಇವೆರಡೂ ಕೂಡ ಕರಗತ ಆಗ್ಬೇಕು ಅಂತಂದಾಗ ನಿಮ್ ತಂದೆ ಮತ್ತು ತಾಯಿ ಇಬ್ರು ಕೂಡ ಇದಕ್ಕೆ ಮುಖ್ಯವಾದಂತಹ ಪಾತ್ರ ವಹಿಸ್ತಾರಂತ ನಾನು ಅನ್ಕೋತೀನಿ. ಹೌದು ಸರ್. ಇನ್ನು ಉಳಿದಂಗ ಕುಟುಂಬದವರು ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಿಮ್ಗೆ? ಸರ್, ನಾ ಬರ್ಬರ್ತಾ ಈಗ ಕಾರ್ಯಕ್ರಮ ಕೊಡಾಕತ್ನಲ್ಲ ಸರ. ಕಾರ್ಯಕ್ರಮ ಕೊಡಾಕತ್ಬಳೆ ಕೆಲವೊಂದ್ ಕಡೆ ಅವ್ರಾಗೆ ನೋಡಿದ್ರು ಸರ. ನಮ್ಮ ತಂದೆಯವ್ರ ಫ್ರೆಂಡ್ಸ್ ಸರ, ಹಿಂಗ ನಿಮ್ಮ ಮಗ ಇಲ್ಲಿ ಹಾಡಾಕತ್ತಿದ್ದ, ಚೆನ್ನಾಗಿ ಹಾಡ್ತಿದ್ದ ಅಂತಂದು ಅವ್ರಿಗೆ ಇದು ಮಾಡಿದ್ಮ್ಯಾಗ ಅವರು ಹೌದು ಹಿಂಗೆ ಒಳ್ಳೆ ಪಾಸಿಟಿವ್ ಥಿಂಗ್ಸ್ ಅದಾವ ಇವ್ರ ಹತ್ರ ಅಂತ ಹೇಳಿ ಅವಾಗಿಂದ ಅವ್ರು ನಾವು ಎಲ್ಲೇ ಕಾರ್ಯಕ್ರಮ ಹೋದ್ರು ಶಾಂತಿ ಇರ್ತಾರೆ ಸರ್. ಅಲ್ಲ ಅಂದ್ರೆ ನೀವು ಹಾಡೋದನ್ನ ನೋಡಿದ್ರಿ, ಕೊರೋಕೆ ಇದ್ರೊಳಗೆ ಹೋಗಿ ಕೂತ್ರಿ, ಅಲ್ಲೆಲ್ಲ ಬರೋರೆಲ್ಲ ಹಾಡ್ತಿದ್ರು, ಅದನ್ನ ನೋಡ್ಕೊಂಡು ನೀವು ಹಾಡೋ ಪ್ರಾಕ್ಟೀಸ್ ಮಾಡಿದ್ರಿ. ಆದ್ರೆ ನಿಮಗೆ ಆ ವೇದಿಕೆ ಸಿಕ್ಕಿದ್ದೆ ಹ್ಯಾಗ್ ಸಿಕ್ತದ ವೇದಿಕೆ? ಸರ, ನಾನು ಭೂಷಣ್ ಹವಳದವ್ರ ಕರೋಕೆ ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ಸರ. ಅವರು ಅಲ್ಲೇ ಕೆಲವೊಬ್ರು ಇಲ್ಲ ಸರ, ನಮ್ಮ ಓಣಿಯೊಳಗೆ ಜಾತ್ರೆ ಐತಿ, ಉತ್ಸವ ಐತಿ, ನೀವು ಸಿಸ್ಟಮ್ ತಂದು ನಮ್ಮಲ್ಲಿ ಹಾಕಬೇಕು, ಒಳ್ಳೆ 1-4 ಗಾಯಕರು ತಂದು ಹಾಡಿಸ್ಬೇಕು ಅಂತ ಹೇಳ್ತಿದ್ರು ಸರ್. ಅವಾಗ ನಾವು ಹೋಗ್ತಿದ್ವಿ ಸರ್. ಅಂದ್ರೆ ಇಲ್ಲ ವೀರಯ್ಯಜ್ಜರ ನೀವು ಚಲೋ ಹಾಡ್ತೀರಿ, ನೀವು ಬರ್ರಿ ಕಾರ್ಯಕ್ರಮ ಕೊಡ್ರಿ ಅಂತಂದು ಕರ್ಕೊಂಡು ಹೋಗಿದ್ರು ಸರ್. ಆ ವೇದಿಕೆ ಒಳಗೆ ಹೋಗಿ ನಾನು ಕರೋಕೆ ನೋಡಿ ಹಾಡ್ತಿದ್ದೆ ಸರ್. ಆವಾಗಿಂದ ನನಗೂ ಒಂದು ಈ ಹಾಡೋಕೆ ಒಂದು ಯೋಗ್ಯ ಅದೇನಿ, ನಾನು ಹಾಡಬಲ್ಲೆ ಅನ್ನೋ ಇದರಿಂದ ಪ್ರಾರಂಭ ಆಯ್ತು ಸರ್. ಓಕೆ, ಅಂದ್ರೆ ಮೊದಲನೇ ವೇದಿಕೆಯಿಂದ ಅಂದ್ರೆ ಈಗ ಆಗು ಮತ್ತು ಈಗೂ ಜನರ ಪ್ರತಿಕ್ರಿಯೆ ನಿಮ್ಮನ್ನು ಗುರುತಿಸುವಂತ ರೀತಿ ಹೇಗಿದೆ ಸರ? ಅವಾಗಿಂದನು ಇವಾಗವರೆಗೂ ಸರ ಗದಗಿನ ಜನತೆ ನನ್ನ ಕೈ ಬಿಟ್ಟಿಲ್ಲ ಸರ. ಪ್ರತಿ ಒಂದು ಹಾಡು ಯಾವುದೇ ಹೊಸದಿರಲಿ ಸರ, ಹಳೇದಿರಲಿ, ಜನಪದ ಇರಲಿ, ಭಾವಗೀತೆ ಇರಲಿ ಸರ, ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ಯಾರ ಸರ್. ಹಾಂ ಸರ್. ಯಾಕಂದ್ರೆ ಗದಗ ಇದು ಕಲೆಯ ತವರು. ಹೌದು ಸರ್. ಅಲ್ಲಿ ಕಲಾವಿದರನ್ನ ಪೋಷಿಸುವಂತಹ ತಾಯಿ ಹೃದಯ ಗದಗ ಜನರಲ್ಲಿದೆ, ಜಿಲ್ಲೆಯ ಜನರಲ್ಲಿದೆ. ಹಾಗಾಗಿ ಕಲೆ ಇವತ್ತು ಕೂಡ ಜೀವಂತವಾಗಿದೆ. ಅದಕ್ಕೆ ಮುಖ್ಯ ಕಾರಣ ಸಂಗೀತದ ದಿಗ್ಗಜರು ಈ ಭಾಗದಲ್ಲಿ ಸಂಗೀತದ ಸಾಕಷ್ಟು ಕಲಾವಿದರನ್ನ ಸಂಗೀತದ ಸಾರಸ್ವತ ಲೋಕಕ್ಕೆ ಪರಿಚಯಿಸುವಂತ ಕೀರ್ತಿ ಪುಟ್ಟರಾಜ ಗವಾಯಿಗಳಿಗೆ ಸಲ್ತದೆ, ಪಂಚಾಕ್ಷರಿ ಗವಾಯಿಗಳಿಗೂ ಕೂಡ ಸಲ್ತದೆ. ಯಾಕಂದ್ರೆ ಅಂತಹ ಒಂದು ಪುಣ್ಯ ನೆಲದಲ್ಲಿ ಇರುವಂತಹ ಕಲಾವಿದರಿಗೆ ಇಲ್ಲಿ ಯಾವುದೇ ರೀತಿಯಿಂದ ಸಮಸ್ಯೆ ಆಗಲ್ಲ. ಯಾಕಂದ್ರೆ ಅವರ ಬೆಳವಣಿಗೆ ಪೂರ್ವಕವಾಗಿರುವಂತಹ ವಾತಾವರಣ ಇವತ್ತು ನಾಡಿನಲ್ಲಿ ಎಲ್ಲಾದ್ರೂ ಇದ್ರೆ ಅದು ಗದಗ ಜಿಲ್ಲೆಯಲ್ಲಿ ಅಂತ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಓಕೆ, ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದೀವಿ ವೀಕ್ಷಕರೇ. ಈಗ ಚಮತ್ಕಾರದ ಬದುಕು ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಮತ್ತೆ ಚಮತ್ಕಾರದ ಬದುಕು ವಿಶೇಷ ಕಾರ್ಯಕ್ರಮ ಮುಂದುವರಿದಿದೆ. ರೇವತಿ ಕ್ರಿಯೇಷನ್ಸ್ ಶಿಕ್ಷಣ ಸಂಸ್ಥೆಗಳು, ಹೋಟೆಲ್, ಹಾಸ್ಪಿಟಲ್, ಪ್ರಾಡಕ್ಟ್, SSGಗಳ ಪ್ರಮೋಷನ್
ಮಾಡಲಾಗುವುದು. ಜೊತೆಗೆ ಡಾಕ್ಯುಮೆಂಟರಿ, ಸ್ಪೆಷಲ್ ಸ್ಟೋರಿ ಜಾಹೀರಾತಿಗಾಗಿ ಸಂಪರ್ಕಿಸಿ ರೇವತಿ ಕ್ರಿಯೇಷನ್ಸ್, ಡಿಜಿಎಂ ಆಯುರ್ವೇದ ಕಾಲೇಜ್ ಹತ್ತಿರ, ನಂದೀಶ್ವರ ನಗರ, ಕಳಸಾಪುರ ರಸ್ತೆ, ಗದಗ್ 582101. ಮೊಬೈಲ್ ನಂಬರ್ 9019224429. ಬ್ರೇಕ್ ನಂತರ ಚಮತ್ಕಾರದ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಹೇಳ್ತಾ ಇದ್ದೆ, ಅಂದ್ರೆ ತಂದೆ ಸಿದ್ದಯ್ಯ ಅವರಿಂದ ಕಾಯಕವನ್ನ ಕರಗತ ಮಾಡಿಕೊಂಡು ಕಲೆಯ ಮೇಲೆ ತಾಯಿಯ ಉಷಾ ಕಿರಣ ಬೀರಿದಾಗ ಇಂತಹ ಒಬ್ಬ ವೀರಯ್ಯ ಹೊಸಮಠ ಇಷ್ಟೊಂದು ಪರಿಚಿತ ಆಗೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಸ್ವತಃ ವೀರಯ್ಯ ಅವರೇ ಹೇಳಿದ್ರು. ಯಾಕಂದ್ರೆ ಒಂದು ಕಡೆ ತಂದೆ ಕಾಯಕದ ಬಗ್ಗೆ ಹೇಳಿದಾಗ ತಾಯಿ ಉಷಾ ಅವರಲ್ಲಿ ಇರುವಂತಹ ಕಲೆಯನ್ನ ಗುರುತಿಸಿದ್ರು. ನಿಜಕ್ಕೂ ಕೂಡ ಇವೆರಡೂ ಸಮ್ಮಿಳಿತವಾದಾಗ ಮಾತ್ರ ವೀರಯ್ಯ ಹೊಸಮಠ ಇವತ್ತು ಕಾಯಕ ಜೀವಿ ಮತ್ತು ಒಬ್ಬ ಸಂಗೀತ ಕಲಾವಿದ ಆಗೋದಕ್ಕೆ ಸಾಧ್ಯ ಆಯಿತು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಮತ್ತೆ ವೀರಯ್ಯ ಹೊಸಮಠ ಅವರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ. ವೀರಯ್ಯ ಅವರ ಏನಂತಂದ್ರೆ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ, ನಿಮ್ಮ ವೈಯಕ್ತಿಕ ಜೀವನದ ಸಾಕಷ್ಟು ವಿಚಾರಗಳನ್ನ ನೀವು ಹಂಚಿಕೊಂಡ್ರಿ ಸರ್. ಯಾಕಂದ್ರೆ ನಿಮ್ಮ ಈಗಿನ ಕುಟುಂಬದಲ್ಲಿ ಅಂದ್ರೆ ಎಷ್ಟು ಜನ ಸಹೋದರರು, ಅವರೆಲ್ಲ ಯಾವ ರೀತಿ ನಿಮಗೆ ಸಹಕಾರ ಕೊಡ್ತಾರೆ ಈ ಕಲೆಯ ಬಗ್ಗೆ ಅಥವಾ ಕಾಯಕದ ಬಗ್ಗೆ? ಸರ, ನಮ್ಮದು ತುಂಬು ಕುಟುಂಬ ಸರ. ನಮ್ಮ ತಂದೆಯವ್ರಿಗೆ ನಾವು 3 ಜನ ಮಕ್ಕಳು ಸರ್. ಅದರಲ್ಲಿ ನಮ್ಮ ದೊಡ್ಡ ಅಣ್ಣ ರಾಚಯ್ಯ ಹೊಸಮಠ ಅಂತ ಸರ್, ನಾನು 2ನೇದವ ಸರ್, ಮಧ್ಯದವ ವೀರಯ್ಯ ಹೊಸಮಠ ಸರ್. ನಮ್ಮ ಬ್ರದರ್ 3ನೇದವ ಸಂತೋಷ್ ಹೊಸಮಠ ಅಂತ ಸರ್. ನಮ್ಮದು ಮೊದಲು 5 ಜನ ಇದ್ವಿ ಸರ. ನಮ್ಮದು 2009 ಸರ ನನ್ನ ಮ್ಯಾರೇಜ್ ಆಯ್ತು ಸರ. ಮ್ಯಾರೇಜ್ ಆದ್ಕೂಳೆ ನಂದು ನಮ್ಮ ಅಣ್ಣಾರ್ದು ಒಟ್ಟಿಗೆ ಆಯ್ತು ಸರ. ಅವ್ರು ಆದ್ಕೂಳೆ ನನಗೆ 2 ಹೆಣ್ಣು 1 ಗಂಡ ಆಯ್ತು ಸರ. ಲಕ್ಷ್ಮಿ, ವಾತ್ಸಲ್ಯ, ವಿನಾಯಕ್ ಅಂತ ಸರ. ನಮ್ಮ ಅಣ್ಣಾರಿಗೆ ನಿವೇದಿತಾ ಮತ್ತು ನವೀನ್ ಅಂತ ಒಟ್ಟು ಟೋಟಲ್ 13 ಜನ ಆದ್ವಿ ಸರ್. 13 ಜನ ಆದಮೇಲೆ ನಮ್ಮ ಬ್ರದರ್ದು ಮ್ಯಾರೇಜ್ ಆಯ್ತು ಸರ್. ಒಟ್ಟು 14 ಜನ ಆದ್ವಿ ಸರ್. ನಮ್ಮದು ತುಂಬ ಕುಟುಂಬ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್. ಎಲ್ಲರೂ ಒಟ್ಟಿಗೆ ಇದೀವಿ ಸರ್. ಅಂದರೆ ನಮ್ಮದು ಒಂದೇ ಅಂಗಡಿ ಸರ. ಆದ್ರೆ ನಾವೇನು ಮತ್ತೊಂದು ವಿಶೇಷ, ಹಾಂ ಸರ್, ಇವತ್ತಿನ ಒಂದು ಕಾಲದ ಘಟ್ಟದಲ್ಲಿ ವಿಭಕ್ತ ಕುಟುಂಬ ಅಷ್ಟೊಂದು ಹೊಂದಾಣಿಕೆಯಿಂದ ಇರುವಂತದ್ದು ನೋಡಿ ಅದು ಕೂಡ ಖುಷಿನೇ ಇದೆ. ಅದು ನಮ್ಗೆ ಹೆಮ್ಮೆ ಅನ್ಸುತ್ತೆ ಸರ್. ಎಲ್ಲರೂ ನಮ್ಮ ಮನೆ ನೋಡಿ ಹೇಳ್ತಾರೆ ಸರ್, ಹೊಸಮಠ ಅವ್ರ ಕುಟುಂಬ ಭಾರಿ ಎಲ್ಲ ಒಟ್ಟಿಗೆ ಇರ್ತಾರ, ಎಲ್ಲ ಕೂಡಿರ್ತಾರ, ಭಾರಿ ಚಂದ ಐತೆ ಅಂತ ಹೇಳ್ತಿರ್ತಾರೆ ಸರ್. ನಾವು ವ್ಯಾಪಾರನ ಸರ, ನಮ್ಮ ಬ್ರದರ್ ಒಂದು ಕಡೆ ನಿಂದಿರ್ತಾರೆ ಸರ್, ಮಠದ ಲೈನ್ ಒಂದು ಕಡೆ ನಿಂದಿರ್ತೀವಿ ಸರ್. ನಾವು ಮಠದ ಲೈನ್ ಇನ್ನೊಬ್ಬರು ಒಂದು ಕಡೆ ನಿಂದಿರ್ತೀವಿ ಸರ್ ಗಾಡಿ ಒಳಗೆ. ಅವರು ಅಲ್ಲಿ ವ್ಯಾಪಾರ ಮಾಡ್ತಾರೆ ಸರ್. ನಾವು ಏನೋ ವ್ಯಾಪಾರ ಮಾಡಿದ್ರು ನಾವು ತಂದು ಕೊಡೋದು ನಮ್ಮ ತಂದೆಯವ್ರ ಕೈಯಾಗ ಸರ್. ಏನೋ ಈಗ ಸದ್ಯ ಮಟ್ಟಿಗಾದರೂ ನಾವು ವ್ಯಾಪಾರ ಮಾಡಿ ತಂದೆಯವ್ರ ಕೈಯಾಗ ಕೊಡ್ತೇವೆ ಸರ್. ಅವರ ಅದನ್ನು ನಮ್ಮ ಜೀವನದ ನಿಭಾಯಿಸ್ತಾರೆ. ಹಾಂ ಸರ್. ಅಂದರೆ ಮತ್ತೆ ನಮಗೊಂದು ಮತ್ತೊಂದು ಆಸಕ್ತಿ ಏನಂತಂದರೆ, ಓಕೆ, ಭಾವಗೀತೆಯನ್ನು ಹಾಡಿರುವಂತಹ ವೀರಯ್ಯ ಒಂದು ಜನಪದ ಗೀತೆಯನ್ನು ನಮ್ಮ ವೀಕ್ಷಕರಿಗಾಗಿ ಒಂದು ಹಾಡನ್ನು ಹಾಡ್ಬೋದಲ್ಲ? ಸರಿ ಸರ್. ಗುರುರಾಜ್ ಹೊಸಕೋಟೆ ಅವರು ಹಾಡಿದಂಥ ಒಂದು ತಾಯಿ ಬಗ್ಗೆ ಹಾಡಿದಂಥ ಒಂದು ಜನಪದ ಗೀತೆ ಸರ್. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನ ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಸಿಗುವಳೇನು. 9 ತಿಂಗಳು ಸಂಕಟ ನೀಡಿ ಹೊಟ್ಯಾಗ ಬೆಳೆದೆಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟು ಕಷ್ಟ ಕೊಟ್ಟಿ ಎಲ್ಲೋ. ಹೇಳಿದ್ರಿ ಯಾಕಂದ್ರೆ ತಾಯಿ ಮಹತ್ವ, ತಾಯಿಯನ್ನ ಪಾಲನೆ ಪೋಷಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಪಾತ್ರ ಏನು ಅನ್ನೋದು ಕೂಡ ತಿಳಿಸ್ಕೊಟ್ರಿ. ಓಕೆ ವೀರಯ್ಯ ಅವರೇ, ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿರ್ತೀರಿ. ಯಾಕಂದ್ರೆ ಒಬ್ಬ ಕಲಾವಿದನಾಗಿ ಎಷ್ಟು ಕಾರ್ಯಕ್ರಮಗಳನ್ನು ಈಗ ಅಂದಾಜು ಕೊಟ್ಟಿದ್ದೀರಿ ಸರ್? ಕಲಾವಿದನಾಗಿ ಒಂದು 100ರಿಂದ 120 ಕಾರ್ಯಕ್ರಮ ಕೊಟ್ಟಿದ್ದೀನಿ ಸರ್. ಹೌದು ಸರ್. ಯಾವ್ಯಾವ ಕಡೆ ಸರ್? ಪ್ರತಿಷ್ಠಿತ ಗದಗ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ನಮಗೆ ಅಲ್ಲಿಂದ ನಮ್ಮ ಪ್ರತಿಭೆಯನ್ನು ನೋಡಿ ಸರ್ ಗುರುತಿಸಿ ಅವರು ಸಹ ಕರೆದಿದ್ದಾರೆ ಸರ್.
ಗದಗ ಉತ್ಸವ ಕಾರ್ಯಕ್ರಮದಾಗ 5 ದಿನ ಕಾರ್ಯಕ್ರಮದೊಳಗೂ 5 ದಿನ ಕಾರ್ಯಕ್ರಮನೂ ನಾವು ಮಾಡಿದ್ದೀವಿ ಸರ್. ಮತ್ತು ಯಶೋದರ್ಶಿನಿ ಅನ್ನೋ ಒಂದು ಎಕ್ಸಿಬಿಷನ್ ಇರುತ್ತೆ ಸರ್, ಅದರಲ್ಲಿ ಕೂಡ ನಾವು ಹಾಡಿದ್ದೀವಿ ಸರ್. ಈಗ ಕಿರೀಟಗಿರಿ ಒಳಗೆ ಪುಟ್ಟರಾಜ ಕವಿ ಗವಾಯಿಗಳವರ ಒಂದು ಮಠ ಸ್ಥಾಪನೆ ಮಾಡಿದ್ದಾರೆ ಸರ್. ಅದು 2ನೇ ವರ್ಷದ ವಾರ್ಷಿಕೋತ್ಸವದೊಳಗೆ ಸರ್ ನನ್ನ ಗೀತೆಯನ್ನು ಮೆಚ್ಚಿ ಗಾನಸಿರಿ ಪ್ರಶಸ್ತಿಯನ್ನು ಹಾಂ ಸರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಸರ್. ಹಾಂ ಸರ್, 120ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಹಾಂ ಸರ್ ಮತ್ತು ಗಾನಸಿರಿ ಪ್ರಶಸ್ತಿ ಕೂಡ ಹಾಂ ಸರ್ ನಿಮ್ಮದಾಗಿದೆ. ಹಾಂ ಸರ್. ಹಾಗಾದರೆ ಮುಂದಿನ ಗುರಿ ಏನು? ಮುಂದಿನ ಗುರಿ ಸರ ಫ್ಯಾಮ್ಲಿ ಇದೇ ರೀತಿ ನಮ್ಮ ಅವಿಭಕ್ತ ಕುಟುಂಬನೇ ಇನ್ನೂ ಸ್ಟ್ರಾಂಗ್ ಆಗಲಿ, ಮತ್ತು ನನ್ನ ಗಾಯನ ಪ್ರತಿಭೆನ ಸ್ವಲ್ಪ ಗುರುತಿಸಿ ಇನ್ನೊಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ನಾನು ಹಾಡಬೇಕು, ನನ್ನ ಅದೊಂದು ಆಸೆ ಇದೆ ಸರ್. ಒಂದು ಸಂಗೀತ ಕ್ಷೇತ್ರದೊಳಗೆ ಹೆಸರನ್ನು ಮಾಡ್ಬೇಕನ್ನೋ ಒಂದು ಮನೋ ಆಸೆ ಇದೆ ಸರ್. ಅದನ್ನು ಇದು ಕಲೆಯಲ್ಲಿ. ಹಾಂ ಸರ್. ಕಾಯಕದಲ್ಲಿ ಒಂದು ದೊಡ್ಡ ವ್ಯಾಪಾರಸ್ಥ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ ಸರ. ಎರಡೂ ಇದ್ರ ಮೇಲೆ ಹೊಂಟಿದ್ದೀನಿ ಸರ. ಅಜ್ಜನ ಆಶೀರ್ವಾದ ನಡೆದೈತೆ ಸರ. ಮುಂದೆ ಅದು ಒಂದು ನೋಡೋಣ ಸರ್ ಯಾವುದು ಇದಾಗುತ್ತೆ ಸರ್. ಆಗಲಿ, ನಾವು ಕೂಡ ಅದನ್ನೇ ಬಯಸ್ತೀವಿ. ಯಾಕಂದ್ರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇನ್ನಷ್ಟು ಸಿಗಲಿ, ಇನ್ನಷ್ಟು ಎತ್ತರ ಮಟ್ಟಕ್ಕೆ ನೀವು ಬೆಳೀಲಿ ಅಂತ ಹೇಳಿ ನಾವು ಬಯಸ್ತೀವಿ. ಇವಾಗಲೇ ವೀರಯ್ಯ ಹೊಸಮಠ ಅವರು ಒಂದು ಕಡೆ ಜನಪದ ಗೀತೆ ಮತ್ತು ಭಾವಗೀತೆಯನ್ನು ಹಾಡಿದಾಗ ವೀರಯ್ಯ ಹೊಸಮಠ ಅವ್ರ ಕಡೆಯಿಂದ ಒಬ್ಬ ತತ್ವಪದ, ಯಾಕಂದ್ರೆ ಸಂತ ಶಿಶುನಾಳ ಶರೀಫ್ರ ತತ್ವಪದ ಕೇಳಿದ್ರೆ ಹೇಗಿರ್ಬೋದು, ತತ್ವಪದಗಳನ್ನು ಕೂಡ ನೀವು ಹಾಡ್ತಿರಲ್ಲ. ಹೌದು ಸರ್. ಹಾಗಾದ್ರೆ ತತ್ವಪದ ಹೇಗೆ ಹಾಡ್ಬೋದು ಅನ್ನೋದು ಕೂಡ ನಮಗೆ ಕುತೂಹಲ. ಒಂದು ತತ್ವಪದವನ್ನು ನಮ್ಮ ವೀಕ್ಷಕರಿಗಾಗಿ ಹಾಡಿ. ಸರಿ ಸರ್. ಸಂತ ಶಿಶುನಾಳ ಶರೀಫ ಚಿತ್ರದೊಳಗೆ ಸರ ಸಿ ಅಶ್ವಥ್ ಅವರೇ ಹಾಡಿದಂಥ ಒಂದು ತರವಲ್ಲ ತಗಿ ನಿನ್ನ ಅಂತ ಗೀತೆ ಹಾಡ್ತಿದ್ದೆ ಸರ್. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ, ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ, ಬರದೆ ಬಾರಿಸದಿರೋ ತಂಬೂರಿ. ಸರಸ ಸಂಗೀತದ ಕುರುಹುಗಳರಿಯದೆ, ಸರಸ ಸಂಗೀತದ ಕುರುಹುಗಳರಿಯದೆ, ಬರಿದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ, ಬರದೆ ಬಾರಿಸದಿರೋ ತಂಬೂರಿ. ಓಕೆ, ತತ್ವಪದವನ್ನು ಕೂಡ ಹಾಡ್ಬೋದು ವೀರಯ್ಯ ಅವರು ಅಂತ ಅನ್ನೋದು ಕೂಡ ಈ ಒಂದು ವಾಕ್ಯ ಅಂದ್ರೆ ಏನೋ ಒಂದು ಚರಣದಲ್ಲಿ ಹಾಡಿರಿ, ಅದರ ಮೂಲಕನೇ ಗೊತ್ತಾಗುತ್ತೆ ಅಂತ ನಾನು ಅನ್ಕೋತೀನಿ. ವೀರಯ್ಯ ಅವರೇ, ಕೊನೆಯದಾಗಿ ನಮ್ಮ ವೀಕ್ಷಕರಿಗಾಗಿ, ಯಾಕಂದ್ರೆ ನೀವು ಇವತ್ತು ನಾವು ಯಾಕೆ ಚಮತ್ಕಾರದ ಬದುಕು ಅಂತ ಹೇಳ್ತೀವಿ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ಚಮತ್ಕಾರದ ಬದುಕು ಅಂತ ಒಂದು ಶ್ರಮದ ಬದುಕನ್ನ ಮೂಲಕ ಬದುಕನ್ನ ಕಟ್ಟಿಕೊಂಡು ಇವತ್ತು ಸಮಾಜಕ್ಕೆ ಒಂದು ಮಾದರಿಯಾಗಿರುವಂತಹ ವ್ಯಕ್ತಿತ್ವವನ್ನ ರೂಪಿಸ್ಕೊಂಡವರನ್ನ ಈ ವೇದಿಕೆಗೆ ಕರೆತಂದು ಅವರನ್ನ ಗುರುತಿಸುವುದರ ಮೂಲಕ ಅವರು ಮತ್ತೊಬ್ಬ ನಮ್ಮಂತ ಸಾಕಷ್ಟು ಯುವಕರಿಗೆ ಅವರು ಒಂದು ರೀತಿಯಿಂದ ಮಾದರಿ ಆಗ್ಬೇಕು ಅನ್ನುವಂತ ಉದ್ದೇಶದಿಂದಾನೇ ಈ ನಿಮ್ಮ ಉತ್ತರ ಪ್ರಭ ಚಮತ್ಕಾರದ ಬದುಕು ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಕೂಡ ಆರಂಭ ಮಾಡಿದೆ. ಹಾಗಾಗಿ ಆ ಒಂದು ವೇದಿಕೆಯ ಮೂಲಕ ನೀವು ಏನು ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಿ ಸರ? ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಇರುತ್ತೆ ಸರ. ಅದನ್ನು ಗುರುತಿಸುವಂಥ ಒಂದು ಕಾಯಕವನ್ನು ನೀವು ಮಾಡಿದ್ದೀರಿ, ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ. ಪ್ರತಿಭೆ ಅನ್ನೋದು ಯಾರ ಸೊತ್ತು ಅಲ್ಲ ಸರ, ಅವರಲ್ಲಿ ಇರುತ್ತೆ ಸರ. ಅದನ್ನು ಗುರುತಿಸ್ಕೋಬೇಕಂದ್ರೆ ಸ್ವಂತ ಶ್ರಮ ಬೇಕು ಸರ, ಮನೆಯವರ ಬೆಂಬಲ ಬೇಕು. ಅದು ಸದಾಕಾಲ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಆರಾಧಿಸಿದಾಗ ಅದು ಒಂದು ಸಂಗೀತ ಆಯಿತು, ಕಲೆ ಆಯಿತು, ಚಿತ್ರಕಲೆ ಏನಾಯಿತು ಸರ, ಅದಕ್ಕೊಂದು ಆ ಸ್ಥಾನವನ್ನು ತುಂಬಿಸ್ಬೋದು ಸರ್. ಅಂದ್ರೆ ಒಂದು ಕಡೆ ಇದು ಕಲೆಯ ಬಗ್ಗೆ ಆಯಿತು, ಇನ್ನು ಶ್ರಮದ ಬದುಕಿನ ಬಗ್ಗೆ ಇವತ್ತು ಯುವಕರಿಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ? ನಾನು ದುಗ್ಸು ಗಾಡಿ ಒಳಗೆ ವ್ಯಾಪಾರ ಮಾಡ್ತೇನೆ ಅಂತ ನನಗೆ ಯಾವತ್ತೂ ನಾಚಿಗೆ ಅದು ಅಂತಾರೆ ಸರ. ನೀವು ಅಷ್ಟು ದೊಡ್ಡ ಕಾರ್ಯಕ್ರಮ ಒಳಗೆ ಎಷ್ಟು ಡಿಸೆಂಟಾಗಿ ಹಾಡ್ತೀರಿ ಮತ್ತು ಇದನ್ನು ಮಾಡ್ತಿರಲ್ಲ, ಆಸೆ ಅನ್ಸಂಗಿಲ್ಲನೋ ಅಂತ ಕೆಲವು ಜನ ಕೇಳಿದ್ದಾರೆ ಸರ. ನಾನು ಅವರ ಆ ಮಾತುಗಳನ್ನು ನಾನು ಕಿವಿ ಒಳಗೆ ತೊಗೊಂಡಿಲ್ಲ ಸರ್. ಯಾಕಂತಂದ್ರೆ ನನ್ನ ಮೂಲ ಕಾಯಕ ನನ್ನ ದುಗ್ಸು ಗಾಡಿ, ಅದು ನನ್ನ ಕೈ ಹಿಡಿದು ಒಂದು ತನ್ನ ಹಾಕೈತೆ ಸರ. ನಾನು ಅದು ಮರೆಯುವುದಿಲ್ಲ ಸರ್. ನನ್ನ ನಂತರ ಗಾಯಕ ಸರ್, ನನ್ನ ಮೊದಲು ಕಾಯಕ, ನಂತರ ಗಾಯಕ. ಹಾಂ ಸರ್, ಬೇಡ ಸರ. ಸರ ಕೂಲಿ ಮಾಡೋನು ಮನುಷ್ಯನೇ ಸರ, ಶ್ರೀಮಂತನು ಮನುಷ್ಯನೇ ಸರ. ಎಲ್ಲ ಒಂದೇ ರೀತಿಯಿಂದ ನೋಡ್ಬೇಕನ್ನೋ ನಮ್ಮ ಕಲಾವಿದರೊಳಗೆ ಒಂದು ಇದೆ ಸರ್. ಓಕೆ, ಹಾಂ ಸರ್.
ಒಳ್ಳೆ ಸಂದೇಶವನ್ನು ಕೂಡ ನೀಡಿದ್ರಿ ವೀರಯ್ಯ ಅವರೇ. ಬಹಳಷ್ಟು ವಿಚಾರಗಳನ್ನು ಮತ್ತು ನಿಮ್ಮ ಶ್ರಮದ ಬದುಕನ್ನು ಮೆಲುಕು ಹಾಕಿದ್ರಿ. ಹಾಗಾಗಿ ನಿಮಗೆ ಉತ್ತರ ಪ್ರಭಾದಿಂದ ಧನ್ಯವಾದಗಳನ್ನು. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ವೀಕ್ಷಕರೇ, ತಾವು ಕೂಡ ಕೇಳಿದ್ರಿ. ಯಾಕಂದ್ರೆ ಒಂದು ಕಡೆ ವೀರಯ್ಯ ಹೊಸಮಠ ಅವರ ಒಂದು ಜೀವನದ ಆ ಜರ್ನಿ ಯಾವ ರೀತಿಯಾಗಿತ್ತು, ಇವತ್ತು ಒಬ್ಬ ಕಲಾವಿದನಾಗಿ ಗುರುತಿಸ್ಕೊತಾ ಇದ್ದಾರೆ, ದೊಡ್ಡ ಉದ್ಯಮಿಯಾಗಿ ಕೂಡ ಗುರುತಿಸ್ಕೊಳ್ಳೋಂಗಾಗ್ಲಿ, ಮತ್ತು ಕಲೆಯ ಬಗ್ಗೆ ಅವರೇನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದಾರೆ ಆ ಕನಸುಗಳು ನನಸಾಗ್ಲಿ ಅನ್ನುವಂತಹ ಹಾರೈಕೆ ಕೂಡ ಉತ್ತರ ಪ್ರಭಾದಾಗಿದೆ. ಹಾಗಾಗಿ ತಮ್ಮೆಲ್ಲರ ಹಾರೈಕೆ ಕೂಡ ವೀರಯ್ಯ ಹೊಸಮಠ ಅವರ ಮೇಲೆ ಇರ್ಲಿ ಅಂತ ಹೇಳ್ತಾ, ನಾನು ಮತ್ತೆ ಚಮತ್ಕಾರದ ಬದುಕು ವಿಶೇಷ ಕಾರ್ಯಕ್ರಮದ ಮುಂದಿನ ಸರಣಿಯಲ್ಲಿ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಉತ್ತರ ಪ್ರಭಾ, ಇದು ಪ್ರತಿಮನದ ಪೈರು. ಸುದ್ದಿಗಳ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ.